ಹಾಯ್ ಸ್ನೇಹಿತರೆ, ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 77 ವರ್ಷಗಳಾಯಿತು. ಇನ್ನೂ ಕೂಡ ಭಾರತೀಯ ಒಂದು ರೈಲು ಮಾರ್ಗ ಬ್ರಿಟಿಷ್ ಕಂಪನಿಯ ವಶದಲ್ಲಿದೆ ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಭಾರತೀಯ ರೈಲು ಮಾರ್ಗ ಒಂದು ಬ್ರಿಟಿಷ್ ಕಂಪನಿಯ ನಿಯಂತ್ರಣದಲ್ಲಿದೆ. ಹಾಯ್, ನಾನು ವಿನಯ್ ಫ್ರಮ್ ನಾಲೆಡ್ಜ್ ಇನ್ ಕನ್ನಡ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇಂದ ಕೂಡಿರುತ್ತೆ, ಹಾಗಾಗಿ ಕೊನೆ ತನಕ ನೋಡಿ ಎಂದು ಹೇಳುತ್ತಾ ಬನ್ನಿ ಈ ಇಂಟ್ರೆಸ್ಟಿಂಗ್ ವರದಿಯ ಬಗ್ಗೆ ತಿಳಿದುಕೊಳ್ಳೋಣ. ಲೆಟ್ಸ್ ಗೋ. ಈ ಕಂಪನಿ ಮಹಾರಾಷ್ಟ್ರದಲ್ಲಿರುವ ಅಮರಾವತಿಯಿಂದ ಮುರ್ತಾಜಾಪುರವರೆಗಿನ 190 ಕಿಲೋಮೀಟರ್ ರೈಲು ಮಾರ್ಗವನ್ನು ಹೊಂದಿದ್ದು, ಈ ರೈಲು ಮಾರ್ಗದಲ್ಲಿ ಶಕುಂತಲಾ ಎಕ್ಸ್ಪ್ರೆಸ್ ಎಂಬ ಪ್ಯಾಸೆಂಜರ್ ರೈಲು ಸಂಚರಿಸುವುದರಿಂದ ಈ ರೈಲು ಮಾರ್ಗಕ್ಕೆ ಶಕುಂತಲಾ ರೈಲು ಮಾರ್ಗ ಎಂದು ಕರೆಯುತ್ತಾರೆ. भारत सरकारने ही शकुंतला पूर्णतः आपल्या स्वतःच्या ताब्यात घ्यायची आणि त्याचा लवकरात लवकर मोठी रेल्वेमध्ये रूपांतर करावे. ಈ ರೈಲು ಮಾರ್ಗವನ್ನು ಭಾರತೀಯ ರೈಲ್ವೆ ಬಳಸಿಕೊಂಡಿದ್ದರಿಂದ 1.20 ಕೋಟಿ ರಾಯಲ್ಟಿಯನ್ನು ಈ ಕಂಪನಿಗೆ ನೀಡುತ್ತದೆ. ಈ ರೈಲು ಮಾರ್ಗವನ್ನು 1903ರಲ್ಲಿ ನಿರ್ಮಿಸಲು ಪ್ರಾರಂಭಿಸಿ 1916ರಲ್ಲಿ ಮುಕ್ತಾಯಗೊಳಿಸಿದ್ದಾರೆ. ಬ್ರಿಟಿಷ್ ಈ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲು ಬ್ರಿಟನ್ನ ಕಿಲ್ಲಿಕ್ ನಿಕ್ಸನ್ ಮತ್ತು ಕೋ ಕಂಪನಿಗಳಿಗೆ ಆದೇಶ ನೀಡುತ್ತದೆ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತೀಯ ರೈಲ್ವೆ ಕಂಪನಿಯೊಂದಿಗೆ ಈ ಬ್ರಿಟನ್ ಕಂಪನಿ ಒಪ್ಪಂದ ಮಾಡಿಕೊಳ್ಳುತ್ತದೆ. ಇದರಲ್ಲಿ ಈ ಮಾರ್ಗವನ್ನು ಬಳಸುವ ಭಾರತೀಯ ರೈಲ್ವೆ ಪ್ರತಿ ವರ್ಷ ರಾಯಲ್ಟಿಯನ್ನು ಕಟ್ಟಬೇಕಾಗಿತ್ತು. ಸುಮಾರು 70 ವರ್ಷಗಳ ಕಾಲ ಸ್ಟೀಮ್ ಇಂಜಿನ್ ನಿಂದಲೇ ರನ್ ಆಗುತ್ತಿದ್ದ ಈ ರೈಲಿಗೆ 1994ರಲ್ಲಿ ಡೀಸೆಲ್ ಇಂಜಿನ್ ಅನ್ನು ಅಳವಡಿಸಲಾಗುತ್ತದೆ. 5 ಬೋಗಿಗಳನ್ನು ಹೊಂದಿದ್ದ ಈ ರೈಲು ಪ್ರತಿದಿನ 800ರಿಂದ 1000 ಜನರ ಪ್ರಯಾಣಕ್ಕೆ ಅನುಕೂಲವಾಗಿದೆ. ಪ್ರಸ್ತುತ ಈ ರೈಲು ಮಾರ್ಗಕ್ಕೆ ರಾಯಲ್ಟಿ ಕಟ್ಟುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ 2016ರಲ್ಲಿ ಈ ರೈಲು ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಕೆಲವು ವರದಿಗಳು ಹೇಳಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಟ್ರೈನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗ್ತಿರೋಣ. ವಿನಯ್ ಸೈನಿಂಗ್ ಆಫ್.